ಕಲಬುರಗಿ ಟು ಪಾಕಿಸ್ತಾನ ಸಮೀರ್ ಸೀಕ್ರೆಟ್ ಈಗ ಬಯಲಾಗಿದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಇದೆ ಅಂತ ಈತನಿಗೆ ವಿದೇಶಿ ಮೂಲದ ಮೊಬೈಲ್ ಸಂಖ್ಯೆ ಬಳಸ್ತಾ ಇದ್ದ ಸಮೀರ್ ಪಾಕ್ ಭಯೋತ್ಪಾದಕ ಸಂಘಟನೆಯ ಅಬೀದ್ ಜಟ್ ಹಾಗೆ ಶಹಜಾದ್ ಭಟ್ಟಿ ಸಂಪರ್ಕವನ್ನ ಹೊಂದಿದ್ದಾನೆ ಶಂಕಿತ ಸಮೀರ್ ಅಂತ ಗೊತ್ತಾಗ್ತಾ ಇದೆ. ಸದ್ಯ ಈಗ ಗೌಪ್ಯ ಸ್ಥಳದಲ್ಲಿ ಆತನ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶ ಮೂಲದ ಎಟಿಎಸ್ ಜೊತೆ ಕಲಬುರಗಿ ಪೊಲೀಸರು ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿ ಪಾಕಿಸ್ತಾನದ ಜೊತೆ ನಂಟನ್ನು ಹೊಂದಿರುವಂತಹ ಸಮೀರ್ನನ್ನ ಅರೆಸ್ಟ್ ಮಾಡಿದ್ರು. ಆತನ ಸೀಕ್ರೆಟ್ ಕೂಡ ಈಗ ಒಂದೊಂದೇ ಬಯಲಾಗ್ತಾ ಇದೆ. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಈತನ ನಿಕಟ ಸಂಪರ್ಕ ಇದೆಯಂತೆ. ವಿದೇಶಿ ಮೂಲದ ಮೊಬೈಲ್ ಸಂಖ್ಯೆಯನ್ನ ಬಳಸ್ತಾ ಇದ್ದಾನೆ ಈ ಸಮೀರ್. ಪಾಕ್ ಭಯೋತ್ಪಾದಕ ಸಂಘಟನೆಯ ಅಬೀದ್ ಜಟ್ ಹಾಗೆ ಶಹಜಾದ್ ಭಟ್ಟಿ ಅವರಿಬ್ಬರ ಸಂಪರ್ಕವನ್ನ ಈತ ಹೊಂದಿದ್ದಾನೆ. ಬಂಧಿತ ಸಮೀರ್ ಮೊಬೈಲ್ ಕಂಡು ಪೊಲೀಸರೇ ಒಂದು ಕ್ಷಣ ಶಾಕ್ ಆಗಿದ್ದಾರೆ. ಸಮೀರ್ ಫೋನ್ನಲ್ಲಿ ಸಿಕ್ಕಂತ ವಿಡಿಯೋದಲ್ಲಿ ಭಾರತದ ನಕ್ಷೆ, ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಹೊರಗಿಟ್ಟಂತ ವಿಡಿಯೋ, ಜಮ್ಮು ಕಾಶ್ಮೀರವನ್ನ ಪಾಕ್ ಜೊತೆ ಜೋಡಿಸಿರುವಂತ ವಿಡಿಯೋ, ಸಮೀರ್ ಮೊಬೈಲ್ನಲ್ಲಿ ಉಗ್ರರ ಫೋಟೋಸ್ ಹಾಗೆ ವಿಡಿಯೋ ಕೂಡ ಪತ್ತೆಯಾಗಿದೆ. ಸಮೀರ್ ಫೋನ್ನಲ್ಲಿ ಪಿಸ್ತೂಲ್, ಬಂದೂಕುಗಳ ವಿಡಿಯೋ ಪತ್ತೆಯಾಗಿದೆ. ಉಗ್ರರ 333 ವಾಟ್ಸ್ಆಪ್ ಗ್ರೂಪ್ ಸದಸ್ಯನಾಗಿದ್ದಾನೆ ಈತ ಸಮೀರ್. ನೋಡಿ, ಒಂದೊಂದೇ ಈತ ಏನೆಲ್ಲ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ, ಪಾಕಿಸ್ತಾನದ ಜೊತೆ ನಂಟು ಯಾವ ರೀತಿಯಾಗಿದೆ ಎಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇದೆ. ಪೊಲೀಸರು ತನಿಖೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಈತ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಅಂತ ಗೊತ್ತಾಗ್ತಾ ಇದೆ. ಜಮ್ಮು ಕಾಶ್ಮೀರವನ್ನ ಪಾಕ್ ಜೊತೆ ಹೊಂದಿಸಿರುವಂತಹ ಒಂದು ವಿಡಿಯೋ ಸಮೀರ್ ಮೊಬೈಲ್ನಲ್ಲಿ ಸಿಕ್ಕಿದೆ. ಪಿಸ್ತೂಲು, ಬಂದೂಕುಗಳ ವಿಡಿಯೋ ಪತ್ತೆಯಾಗಿದೆ. ನಕ್ಷೆ, ಉಗ್ರರ 333 ವಾಟ್ಸ್ಆಪ್ ಗ್ರೂಪ್ ಸದಸ್ಯನಾಗಿದ್ದಾನಂತೆ ಈತ ಸಮೀರ್. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಓಂ ಪ್ರಕಾಶ್, ಸದ್ಯ ಈಗ ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ ಅಂತ? ನಿಕೇಶ್, ಪಾಕಿಸ್ತಾನದ ಜೊತೆ ನಂಟು ಹೊಂದಿದಂತ ಆರೋಪಿ ಸಮೀರ್ನನ್ನ ಪೊಲೀಸರು ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಒಂದು ಕ್ಷಣ ಪೊಲೀಸರೇ ಶಾಕ್ ಆಗಿರುವಂತದ್ದು. ಯಾಕಂತಂದ್ರೆ ಆತ ಉತ್ತರ ಪ್ರದೇಶದ ಮೂಲದವನಾಗಿದ್ರು ಕೂಡ ಕಲಬುರಗಿಯಲ್ಲಿ ಕೆಲಸ ಅರ್ಸ್ಕೊಂಡು ಬಂದು ಬೀಫ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಆದ್ರೆ ಕಲಬುರಗಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆತ ವಿದೇಶಿ ನಂಬರ್ಗಳನ್ನ ಬಳಸಿಕೊಂಡು ಪಾಕಿಸ್ತಾನದ ಜೊತೆಗೆ ನಿರಂತರ ಸಂಪರ್ಕ ಹೊಂದಿರುವಂತಹ ವಿಚಾರ ಕೂಡ ಇದೀಗ ತನಿಖೆ ವೇಳೆಯಲ್ಲಿ ಬಯಲಾಗಿರುವಂತದ್ದು. ವಿದೇಶಿ ನಂಬರ್ ಅನ್ನ ಬಳಸಿಕೊಂಡು ಪಾಕಿಸ್ತಾನದ ಏನು ಭಯೋತ್ಪಾದಕ ಸಂಘಟನೆಗಳ ಜೊತೆಗೆ ಆತ ಸಂಪರ್ಕದಲ್ಲಿರುವಂತಹ ವಿಚಾರ ಗೊತ್ತಾಗಿರುವಂತದ್ದು. ಅದಲ್ಲದೆ ಇಲ್ಲಿ ಭಾರತದಲ್ಲಿ ಕೂಡ ಒಂದಷ್ಟು ಭಯೋತ್ಪಾದಕ ಕೃತ್ಯಗಳು ಮತ್ತೆ ಕೋಮು ಸಂಘರ್ಷ ಉಂಟು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ ಗಳನ್ನ ರೂಪಿಸಿರುವಂತದ್ದು ಕೂಡ ಬಟಾ ಬಯಲಾಗಿರುವಂತದ್ದು. ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಸದಸ್ಯರಾದಂತಹ ಅಬೀದ್ ಜಟ್ ಹಾಗೆ ಏನು ಶಹಜಾದ್ ಭಟ್ಟಿ ಅನ್ನುವರ ಜೊತೆ ಆತ ನಿರಂತರವಾಗಿ ಸಂಪರ್ಕ ಹೊಂದಿರುವಂತದ್ದು ಕೂಡ ಬಯಲಾಗಿರುವಂತದ್ದು. ಜೊತೆಗೆ ಆತನ ಮೊಬೈಲ್ ನಲ್ಲಿ ಸಿಕ್ಕಂತ ಕೆಲವೊಂದಷ್ಟು ವಿಡಿಯೋಗಳು, ನಕ್ಷೆಗಳನ್ನ ನೋಡಿದಂತ ಪೊಲೀಸರು ನಿಜಕ್ಕೂ ಶಾಕ್ ಆಗಿರುವಂತದ್ದು. ಈಗ ಅಖಂಡ ಭಾರತ ಏನಿದೆ, ಆ ಅಖಂಡ ಭಾರತದಲ್ಲೇ ಜಮ್ಮು ಕಾಶ್ಮೀರ ಇರುವಂತದ್ದು. ಆದ್ರೆ ಇವರ ಉದ್ದೇಶ ಏನಾಗಿದೆ ಅಂದ್ರೆ ಭಾರತದಿಂದ ಜಮ್ಮು ಕಾಶ್ಮೀರವನ್ನ ಬೇರ್ಪಡಿಸಿ ಪಾಕಿಸ್ತಾನದೊಂದಿಗೆ ಸೇರ್ಪಡಿಸುವಂತಹ ಒಂದು ಪ್ಲಾನ್ ಅನ್ನ ರೂಪಿಸಿರುವಂತದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಯಾಕಂತಂದ್ರೆ ಸಮೀರ್ ಮೊಬೈಲ್ ನಲ್ಲಿ ಸಿಕ್ಕಂತ ವಿಡಿಯೋಗಳು, ಅದರಲ್ಲೂ ಕೂಡ ಮ್ಯಾಪ್ ಏನು ಭಾರತದ ನಕ್ಷೆ ಏನಿದೆ, ಆ ನಕ್ಷೆಯಲ್ಲಿ ಜಮ್ಮು ಕಾಶ್ಮೀರವನ್ನ ಕಟ್ ಮಾಡಿ ಪಾಕಿಸ್ತಾನದ ಜೊತೆಗೆ ಸೇರ್ಪಡೆ ಮಾಡಿರುವಂತಹ ಒಂದು ನಕ್ಷೆಗಳು ಕೂಡ ಸಿಕ್ಕಿರುವಂತದ್ದು. ಅದರ ಜೊತೆಗೆ ಮತ್ತೊಂದಷ್ಟು ಬಂದೂಕು, ಪಿಸ್ತೂಲು, ಈ ರೀತಿಯಾದಂತಹ ಭಯೋತ್ಪಾದಕ ಕೃತ್ಯಕ್ಕೆ ಬಳಸುವಂತಹ ಶಸ್ತ್ರಾಸ್ತ್ರಗಳು ಎಲ್ಲವನ್ನೂ ಕೂಡ ಜೋಡಿಸಿಟ್ಟಿರುವಂತದ್ದು. ಜೊತೆಗೆ ಅದೆಲ್ಲವನ್ನೂ ಕೂಡ ಏನು ಯಾವ ರೀತಿಯಾಗಿ ಬಳಕೆ ಮಾಡಬೇಕು ಅನ್ನುವಂತಹ ವಿಡಿಯೋಗಳು ಎಲ್ಲವೂ ಕೂಡ ಈಗ ಆತನ ಮೊಬೈಲ್ ನಲ್ಲಿ ಕೂಡ ಪತ್ತೆಯಾಗಿರುವಂತದ್ದು. ಅದರ ಹೊರತಾಗಿಯೂ ಕೂಡ ಮತ್ತೊಂದಷ್ಟು ಅಂಶಗಳು ಕೂಡ ಇದೀಗ ಪೊಲೀಸರ ತನಿಖೆ ವೇಳೆ ಬಟಾ ಬಯಲಾಗಿರುವಂತದ್ದು. ಯಾಕಂತಂದ್ರೆ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಯ ಜೊತೆಗೆ ಸಂಪರ್ಕ ಇರುವುದರ ಜೊತೆಗೆ ಅಲ್ಲಿರುವಂತಹ ಉಗ್ರ ಸಂಘಟನೆಯ ವಾಟ್ಸ್ಆಪ್ ಗ್ರೂಪ್ಗಳ ಸದಸ್ಯನೂ ಕೂಡ ಈತ ಆಗಿದ್ದ. ಯಾಕಂತಂದ್ರೆ ಒಟ್ಟು ಪಾಕಿಸ್ತಾನದ 20 ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಅನ್ನ ಈತ ತಾನು ಮಾಡ್ತಾ ಇದ್ದ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿರುವಂತದ್ದು. ಒಂದು ಸದಾರ್ಪುರ ಅಂಡರ್ವರ್ಲ್ಡ್ @333 ಅನ್ನುವಂತ ಇನ್ಸ್ಟಾಗ್ರಾಮ್ ಖಾತೆ, ಮತ್ತೊಂದು ಕಡೆ ಸದಾರ್ಪುರ ಅಂಡರ್ವರ್ಲ್ಡ್ ಅನ್ನುವಂತ ಒಂದು ಖಾತೆಯನ್ನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದ. ಜೊತೆಗೆ
ಟ್ರಿಬಲ್ 3 ಸದಾರ್ಪುರ ಗ್ಯಾಂಗ್ ಅಂಡರ್ ವರ್ಲ್ಡ್ ಅಂತೇಳಿ ಈ ರೀತಿಯಾಗಿ ಒಟ್ಟು 20 ಇನ್ಸ್ಟಾಗ್ರಾಮ್ ಖಾತೆಗಳನ್ನ ಈತ ಮಾನಿಟರಿಂಗ್ ಮಾಡ್ತಾ ಇದ್ದ. ಇದೆಲ್ಲದರಲ್ಲೂ ಕೂಡ ಆತ ಭಾರತವನ್ನ ವಿರೋಧಿಸುವಂತ ಜೊತೆಗೆ ಭಾರತವನ್ನ ಏನು ಇಲ್ಲಿ ಕೆಲವೊಂದಷ್ಟು ಉಗ್ರ ಚಟುವಟಿಕೆಗಳನ್ನ ನಡೆಸುವಂತ ವಿಷಯಗಳೇ ಆತನ ಮೊಬೈಲ್ ನಲ್ಲಿ ಇರುವಂತಹದ್ದು ಕೂಡ ಬಹಳ ಸ್ಪಷ್ಟವಾಗಿ ಬೆಳಕಿಗೆ ಬಂದಿರುವಂತದ್ದು, ಬಟಾ ಬಯಲಾಗಿರುವಂತದ್ದು. ಖುದ್ದು ಪೊಲೀಸರು ಒಂದು ನೀಡಿರುವಂತಹ ದೂರಿನಲ್ಲೇ ಈ ಎಲ್ಲ ಅಂಶಗಳನ್ನ ಮೆನ್ಷನ್ ಮಾಡಿರುವಂತದ್ದು. ಯಾಕಂತಂದ್ರೆ ಈ ರೀತಿಯಾಗಿ ಆತ ಉಗ್ರ ಕೃತ್ಯ ಮತ್ತೆ ಚಟುವಟಿಕೆಗಳನ್ನ ಎಸಗೋದಕ್ಕೆ ಪ್ಲಾನ್ ಮಾಡಿದ್ದಾನೆ ಅನ್ನುವಂತ ವಿಚಾರಗಳೆಲ್ಲವೂ ಕೂಡ ಬಯಲಾಗಿರುವಂತದ್ದು. ಸದ್ಯ ಆತನನ್ನ ಏನು ಪೊಲೀಸರು ವಿಚಾರಣೆ ನಡೆಸಿರುವಂತಹ ಸಂದರ್ಭದಲ್ಲಿ ಆತ ಪಾಕಿಸ್ತಾನದ ಜೊತೆಗೆ ನಂಟು ಹೊಂದಿರುವಂತದ್ದು, ಜೊತೆಗೆ ಅಲ್ಲಿರುವಂತಹ ಯಾರೆಲ್ಲ ಜೊತೆ ನಂಟು ಹೊಂದಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂತದ್ದು. ಇನ್ನು ಆತನ ಜೊತೆ ಇನ್ಯಾರೆಲ್ಲ ಇಲ್ಲಿ ಸಂಪರ್ಕದಲ್ಲಿದ್ರು, ಇವರ ನೆಟ್ವರ್ಕ್ ಹೇಗೆ ವರ್ಕ್ ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಪೊಲೀಸರು ತನಿಖೆ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಯಾಕಂತಂದ್ರೆ ಈತ ಒಬ್ಬನೇ ಎಲ್ಲವೂ ಕೂಡ ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಈತ ಕೆಲವೊಂದಷ್ಟು ವ್ಯಕ್ತಿಗಳನ್ನ ಸಿಳಿತಾ ಇದ್ದ ಕೂಡ, ಉಗ್ರ ಚಟುವಟಿಕೆಗಳಿಗೆ ಸೇರಿಸಿಕೊಳ್ತಾ ಇದ್ದ, ಆ ವಾಟ್ಸ್ಆಪ್ ಗ್ರೂಪ್ಗಳಿಗೆ ಸೇರಿಸಿಕೊಳ್ತಾ ಇದ್ದ, ಅಲ್ಲಿಂದ ಪ್ರಚೋದನೆ ಮಾಡಿ ಅಂದ್ರೆ ಇವರಿಗೆ ಈ ರೀತಿಯಾಗಿ ಸೇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಚೋದನೆ ಕೂಡ ಕೊಡ್ತಾ ಇದ್ದ ಅನ್ನುವಂತ ವಿಚಾರ ಕೂಡ ಇದೀಗ ಗೊತ್ತಾಗಿರುವಂತದ್ದು. ಹಾಗಾಗಿ ಈತ ಯಾರಿಗೆಲ್ಲ ಈ ರೀತಿಯಾದಂತಹ ಕೃತ್ಯಕ್ಕೆ ಬಳಸ್ಕೊಳ್ತಾ ಇದ್ದ, ಜೊತೆಗೆ ಯಾವ ರೀತಿಯಾಗಿ ಅವರಿಗೆ ಆಮಿಷ ಒಡ್ಡಿ ಅವರನ್ನ ಸೇರಿಸಿಕೊಳ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಕೂಡ ತನಿಖೆ ನಡೆಸ್ತಾ ಇರುವಂತದ್ದು. ಒಂದಂತೂ ಬಹಳ ಸ್ಪಷ್ಟವಾಗಿರುವಂತದ್ದು, ಇವರು ಜಮ್ಮು ಕಾಶ್ಮೀರವನ್ನ ಭಾರತದಿಂದ ಕಟ್ ಮಾಡಿ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಈ ರೀತಿಯಾದಂತಹ ಏನು ಕೃತ್ಯಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಇದೀಗ ಪೊಲೀಸರು ತನಿಖೆ ವೇಳೆ ಮತ್ತೆ ಅವರ ಎಫ್ಐಆರ್ ನಲ್ಲೇ ಉಲ್ಲೇಖ ಮಾಡಿರುವಂತಹ ವಿಚಾರ ಇದೀಗ ಬಹಳ ಸ್ಪಷ್ಟವಾಗಿ ಆಗಿರುವಂತದ್ದು. ಯಾಕಂತಂದ್ರೆ ಇದು ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ವಿಚಾರ ಆಗಿರುವಂತದ್ದು. ಇವರು ಜಮ್ಮು ಕಾಶ್ಮೀರವನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾದಂತಹ ಪ್ಲಾನ್ ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಜೊತೆಗೆ ಅದನ್ನ ಹೇಗೆ ಬೇರ್ಪಡಿಸಬೇಕು, ಪಾಕಿಸ್ತಾನದ ಜೊತೆಗೆ ಹೇಗೆ ಸೇರಿಸಿದ್ರೆ ಪಾಕಿಸ್ತಾನ ಯಾವ ರೀತಿಯಾಗಿ ಕಾಣುತ್ತೆ, ಭಾರತದಿಂದ ಜಮ್ಮು ಕಾಶ್ಮೀರವನ್ನ ಕಟ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅನ್ನುವಂತ ವಿಡಿಯೋ ಮ್ಯಾಪ್ಗಳು, ನಕ್ಷೆಗಳು ಇದೆಲ್ಲವನ್ನು ಕೂಡ ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ರೆಡಿ ಮಾಡ್ಕೋತಾ ಇದ್ದಾರೆ. ಅಂದ್ರೆ ಮುಂದೊಂದು ದಿನ ಇದನ್ನ ಬೇರ್ಪಡಿಸುವಂತ ಲೆಕ್ಕಾಚಾರದಲ್ಲಿ ಈಗಿನಿಂದಲೇ ಆರಂಭ ಮಾಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಬೆಳಕಿಗೆ ಬರ್ತಾ ಇರುವಂತದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಮಾಹಿತಿ.